ಮಲೆನಾಡಿನ ಒಂದು ಚಿಕ್ಕ ಹಳ್ಳಿಯ ಮಧ್ಯ ಕಲ್ಲಿನ ದಾರಿಯಲ್ಲಿ ಸಾಗುತ್ತಿದ್ದ ಬಸ್ಸೊಂದು ರಾತ್ರಿ ತಡವಾಗಿ ನಿಂತಿತ್ತು. ಮಳೆ ಸುರಿಯುತ್ತಿತ್ತು. ಬಸ್ಸಿನೊಳಗೆ ಕೆಲವರು ಮಾತ್ರ ಉಳಿದಿದ್ದರು. ಅವರಿಗೆಲ್ಲರಿಗೂ ಒಂದೇ ಗಮ್ಯಸ್ಥಾನ, ಹಿರೇಮನಿ ಅರಣ್ಯದ ಹತ್ತಿರದ ಹಳ್ಳಿಗಳು. ಬಸ್ಸಿನಲ್ಲಿ ಪ್ರಯಾಣಿಸುತ್ತಿದ್ದವರು ಅರವಿಂದ, ಯುವಕ, ಕಾಲೇಜು ಉಪನ್ಯಾಸಕ; ಸಮೀರ, ಪತ್ರಕರ್ತೆ, ಯಾವಾಗಲೂ ಕುತೂಹಲದಿಂದ ಹೊಸ ರಹಸ್ಯಗಳನ್ನು ಹುಡುಕುವಳು; ರಾಮಪ್ಪ, ಹಳೆಯ ಪೊಲೀಸ್ ಅಧಿಕಾರಿ, ನಿವೃತ್ತ; ಗೋವಿಂದಯ್ಯ, ಚಾಲಕ, ಗಂಭೀರ ಮುಖದ ಮನುಷ್ಯ. ಇನ್ನು 3 ಹಳ್ಳಿಗರು. ಬಸ್ಸು ಕಾಡಿನ ಮಧ್ಯದಲ್ಲಿ ಹಠಾತ್ ನಿಂತಿತು. ಚಾಲಕ ಬಾಗಿಲು ತೆರೆದು ನೋಡಿದ. "ಸರ್, ಮುಂದೆ ದಾರಿ ಕೊಚ್ಚಿ ಹೋಗಿದೆ. ಮಳೆ ನೀರು ತಡೆದಿದೆ. ಇನ್ನು ಮುಂದೆ ಹೋಗೋದು ಸಾಧ್ಯ ಇಲ್ಲ" ಎಂದು ಅವನು ಹೇಳಿದ. ಬಸ್ಸಿನೊಳಗೆ ಗಾಳಿ ಕೂಗುತ್ತಿತ್ತು. ಹೊರಗೆ ಮಿಂಚು ಮಿಂಚುತ್ತಿತ್ತು. ಆ ಹೊತ್ತಿನಲ್ಲಿ ಹಳ್ಳಿಗೊಬ್ಬನು ಕಿಟಕಿಯಿಂದ ಹೊರಗೆ ತೋರಿಸಿ, "ಅಲ್ಲಿ ನೋಡಿ, ಕತ್ತಲಲ್ಲಿ ದೀಪ ಹೊಳೆಯುತ್ತೆ" ಎಂದು ಹೇಳಿದ. ಎಲ್ಲರ ಕಣ್ಣುಗಳು ಒಂದೇ ಕಡೆ ಹೋಯಿತು. ನಿಜವಾಗಿಯೂ ದೂರದಲ್ಲಿ ಹಳೆಯ ಬಂಗಲೆ ತೋರುತ್ತಿತ್ತು. ಮಿಂಚಿನ ಕಿರಣದಲ್ಲಿ ಅದು ಭೂತ ಬಂಗಲೆ ಎಂಬಂತೆ ಕಾಣುತ್ತಿತ್ತು. "ನಾವು ಅಲ್ಲಿ ರಾತ್ರಿ ತಂಗಬಹುದು" ಅಂದು ಸಮೀರ. ಆದರೆ ರಾಮಪ್ಪ ಮುಜುಗುರಾಗಿ ತಲೆಯಾಡಿಸಿದರು. "ಅದು ಹಿರೇಮನಿ ಬಂಗಲೆ. ಅಲ್ಲಿ ಯಾರು ಹೋದ್ರೂ ಹಿಂದಿರುಗಿಲ್ಲ ಅಂತ ಕೇಳಿದ್ದೇನೆ." ಎಲ್ಲರ ಮನಸ್ಸಿನಲ್ಲಿ ಭಯ ಹಬ್ಬಿತು. ಆದರೆ ಮಳೆ ಹೆಚ್ಚಾಗುತ್ತಿತ್ತು. ಹೀಗಾಗಿ ಅವರು ಒಟ್ಟಿಗೆ ಬಂಗಲೆಯ ಕಡೆ ನಡೆಯಲಾರಂಭಿಸಿದರು. ಬಾಗಿಲು ತಳ್ಳಿದಾಗ ಅದು ಸ್ವತಃ ತೆರೆದಂತಾಯಿತು. ಒಳಗೆ ಧೂಳು, ಜಾಲಗಳು, ಪೀಠೋಪಕರಣಗಳ ಅವಶೇಷಗಳು. ಗಾಳಿ ಬೀಸುತ್ತಿದ್ದಂತೆಯೇ ಬಾಗಿಲು ಕ್ರೀಕ್ ಅಂತ ಶಬ್ದ ಮಾಡಿತು. "ಯಾರಾದರೂ ಇಲ್ವೇ?" ಎಂದು ಅರವಿಂದ ಕೂಗಿದ. ಪ್ರತಿಯಾಗಿ ಬಂತು ಬಿಕಾರಿಯಾದ ಪ್ರತಿಧ್ವನಿ. ಅವರು ಎಲ್ಲರೂ ಒಳಗೆ ಕುಳಿತರು. ಸಮೀರ ತನ್ನ ನೋಟ್ಸ್ ಪುಸ್ತಕ ತೆಗೆದು ಬರೆದಳು. ಹಿರೇಮನಿ ಬಂಗಲೆ, ಒಂದು ರಹಸ್ಯಮಯ ಸ್ಥಳ. ಇಂದು ನಾವು ಇಲ್ಲಿ ರಾತ್ರಿ ಕಳೆಯಬೇಕು. ಏನಾಗುತ್ತದೆ? ಮಧ್ಯರಾತ್ರಿ ಹೊತ್ತಿಗೆ ಹಠಾತ್ ವಿದ್ಯುತ್ ಹೊಳೆಯಿತು. ದೀಪಗಳು ಸ್ವತಃ ಬೆಳಗಿದವು. ಹಳೆಯ ಗಡಿಯಾರ ಬಡಿದು 12 ಹೊಡೆಯಿತು. "ಇಲ್ಲಿ ವಿದ್ಯುತ್ ಎಲ್ಲಿ?" ಅಂದಾರವಿಂದ ಬೆಚ್ಚಿಬಿದ್ದು. ರಾಮಪ್ಪ ತನ್ನ ಹಳೆಯ ರಿವಾಲ್ವರ್ ತೆಗೆದ. "ಎಚ್ಚರಿಕೆಯೆಂದಿರಿ, ಇದು ಸಾಮಾನ್ಯ ವಿಷಯವಲ್ಲ." ಹಠಾತ್ ಮೇಲ್ಛಾವಣಿಯಲ್ಲಿ ಕಾಲಿನ ಶಬ್ದ. ಎಲ್ಲರೂ ಮೇಲಕ್ಕೆ ನೋಡಿದರು. ಸಮೀರ ಧೈರ್ಯದಿಂದ ಟಾರ್ಚ್ ಹಚ್ಚಿ ಮೆಟ್ಟಿಲು ಏರಿದಳು. ಉಳಿದವರು ಹಿಂಬಾಲಿಸಿದರು. ಮೇಲೆ ಒಂದು ಕೊಠಡಿ. ಅದರ ಬಾಗಿಲು ಬೀಗು ಹಾಕಿದಂತೆ. ಆದರೆ ಒಳಗಿಂದ ಯಾರೋ ಉಸಿರಾಡುತ್ತಿರುವ ಶಬ್ದ ಕೇಳಿಸುತ್ತಿತ್ತು. ಅರವಿಂದ ಬಾಗಿಲು ಒಡೆದ. ಒಳಗೆ ಕತ್ತಲೆ. ಆದರೆ ಗೋಡೆಯ ಮೇಲೆ ರಕ್ತದಿಂದ ಬರದಂತೆ ಕಾಣಿಸಿತು. "ಇಲ್ಲಿ ಬಾರದಿರಿ, ಹಿರೇಮನಿಯ ಶಾಪ." ಎಲ್ಲರ ದೇಹದಲ್ಲಿ ನಡುಕು ಹರಡಿತು. ಸಮೀರ ತಕ್ಷಣ ಆ ಶಬ್ದವನ್ನು ಟೇಪ್ ರೆಕಾರ್ಡರ್ನಲ್ಲಿ ಸೆರೆ ಹಿಡಿದಳು. ಆಕೆ ಧೈರ್ಯದಿಂದ, "ಯಾರಿದ್ದರೂ ಹೊರಬನ್ನಿ" ಎಂದಳು. ಹಠಾತ್ ಕಿಟಕಿ ಬಿದ್ದು ಒಡೆದೋಯ್ತು. ಗಾಳಿಯಲ್ಲಿ ಒಂದು ನೆರಳು ನಿಂತಿತ್ತು. ಉದ್ದನೆಯ ಮನುಷ್ಯ, ಕಪ್ಪು ಹೊದಿಗೆಯಲ್ಲಿದ್ದವನು. ಅವನ ಕಣ್ಣುಗಳು ಕೆಂಪಾಗಿ ಹೊಳೆಯುತ್ತಿತ್ತು. "ಇಲ್ಲಿ ಬಾರದೆಂದು ಹೇಳಿದ್ದೆ. ಈಗ ನಿಮ್ಮಲ್ಲಿ ಒಬ್ಬನೂ ಉಳಿಯುವುದಿಲ್ಲ" ಎಂದು ಗಂಭೀರ ಧ್ವನಿ ಕೇಳಿಸಿತು. ಅವನ ಕೈಯಲ್ಲಿ ಹಳೆಯ ಕತ್ತಿ. ಎಲ್ಲರೂ ಹಿಂದೆ ಸರಿದರು. ರಾಮಪ್ಪ ಗುಂಡು ಹೊಡೆಯಲು ಯತ್ನಿಸಿದ. ಆದರೆ ರಿವಾಲ್ವರ್ ಕೆಲಸ ಮಾಡಿಲ್ಲ. ಅವಸರದಲ್ಲಿ ಅರವಿಂದ ಬಿದ್ದ ಲ್ಯಾಂಟರ್ನ್ ಹಿಡಿದು ಬೆಳಗಿದ. ಬೆಳಕಿನಲ್ಲಿ ಆ ನೆರಳು ಕಾಣೆಯವಾಯಿತು. ಬೆಳಗು ಹಗಲಾದಂತೆ ಬಂಗಲೆಯ ರಹಸ್ಯ ಬೆಳಕಿಗೆ ಬಂತು. ಸಮೀರ ಹಳೆಯ ದಾಖಲೆಗಳನ್ನು ಹುಡುಕಿ ಓದಿದಳು. ಅಲ್ಲಿ ಬರೆದಿತ್ತು, ಹಿರೇಮನಿ ಬಂಗಲೆಯ ಮಾಲೀಕ ಕೃಷ್ಣಮೂರ್ತಿ ತನ್ನ ಸಂಪತ್ತು ಕಾಪಾಡಲು ಬಂಗಲೆಯೊಳಗೆ ಗುಪ್ತಕೋಣೆ ಮಾಡಿಸಿದ್ದ. ಅವನು ಕೊನೆಗೆ ಕೊಲೆಗೀಡಾಗಿ ಆತನ ಆತ್ಮ ಇಲ್ಲಿ ಅಲೆದಾಡುತ್ತಿದೆ ಎಂದು ಜನರ ನಂಬಿಕೆ. ಆ ಗುಪ್ತಕೋಣೆಯ ಬಾಗಿಲು ಪತ್ತೆಯಾಯಿತು. ಒಳಗೆ ಚಿನ್ನದ ನಾಣ್ಯಗಳು, ಹಳೆಯ ಆಭರಣಗಳು. ಆದರೆ ಅದರ ಜೊತೆ ಒಂದು ಮೂಳೆಯೂ ಇತ್ತು. ಕೃಷ್ಣಮೂರ್ತಿಯದೇ ಆಗಿರಬಹುದು. ಹೀಗಾಗಿ ಇದು ಶಾಪವಲ್ಲ, ಇತಿಹಾಸ ಮತ್ತು ಕೊಲೆಯ ರಹಸ್ಯ ಎಂದು ಸಮೀರ ಬರೆದಳು. ಆ ಸಮಯದಲ್ಲಿ ನೆರಳು ಮತ್ತೆ ಮೂಡಿತು. ಎಲ್ಲರೂ ಭಯದಿಂದ ನಿಂತರು. ಆದರೆ ಈ ಬಾರಿ ರಾಮಪ್ಪ ಶಾಂತವಾಗಿ ಹೇಳಿದ, "ಇದು ಆತ್ಮವಲ್ಲ. ಯಾರೋ ಈ ಬಂಗಲೆಯ ಭಯವನ್ನು ಬಳಸಿ ಜನರನ್ನು ದೂರ ಇಡಲು ಪ್ರಯತ್ನಿಸುತ್ತಿದ್ದಾರೆ." ಅವನು ಗೋಡೆ ಹಿಂದೆ ಅಡಗಿದ್ದ ವ್ಯಕ್ತಿಯನ್ನು ಎಳೆದ. ಅದು ಹಳ್ಳಿಯ ವ್ಯಾಪಾರಿ ಶಂಕರಪ್ಪ. ಆತನೇ ಕತ್ತಲಲ್ಲಿ ನೆರಳಿನ ನಾಟಕ ಮಾಡುತ್ತಿದ್ದನು. "ನಾನು ಈ ಬಂಗಲೆಯ ಖಜಾನೆಯನ್ನು ನನ್ನದೇ ಮಾಡಿಕೊಂಡು ಬಿಡಬೇಕೆಂದು ಬಯಸಿದ್ದೆ" ಎಂದು ಶಂಕರಪ್ಪ ಒಪ್ಪಿಕೊಂಡ. ಎಲ್ಲರೂ ಶಾಂತಗೊಂಡರು. ಬಂಗಲೆಯ ರಹಸ್ಯ ಬಿಚ್ಚಿತ್ತು. ಶಂಕರಪ್ಪನನ್ನು ಪೊಲೀಸರಿಗೆ ಒಪ್ಪಿಸುವ ನಿರ್ಧಾರ ಕೈಗೊಂಡರು. ಆದರೆ ಅವರು ಹೊರಡುವ ಮುನ್ನ ಹಠಾತ್ ಮತ್ತೆ ಗಡಿಯಾರ ಬಡಿದು 12 ಹೊಡೆಯಿತು. ದೀಪಗಳು ಸ್ವತಃ ಆರುತ್ತಿದ್ದವು. ಮತ್ತು ಎಲ್ಲರ ಕಿವಿಗೂ ಒಮ್ಮೆಲೆ ಕೇಳಿಸಿತು ಆ ಗಂಭೀರ ಧ್ವನಿ, "ನನ್ನ ಆತ್ಮಕ್ಕೆ ಶಾಂತಿ ಕೊಡಿ, ಇಲ್ಲದಿದ್ದರೆ ನೀವು ಮರಳಿಬಾರದು."
ಎಲ್ಲರೂ ಬೆಚ್ಚಿ ಬಂಗಲೆಯ ಬಾಗಿಲಿನಿಂದ ಹೊರಗೆ ಓಡಿದರು. ಬೆಳಗಿನ ಸೂರ್ಯಕಿರಣ ಬಿದ್ದಾಗ ಮಾತ್ರ ಅವರು ಉಸಿರಾಡಿದರು. ಆದರೆ ಅವರ ಹೃದಯದಲ್ಲಿ ಒಂದೇ ಪ್ರಶ್ನೆ ಉಳಿತು. ಶಂಕರಪ್ಪ ನಾಟಕ ಮಾಡುತ್ತಿದ್ದದ್ದು ಸರಿ, ಆದರೆ ಆ ಕೊನೆಯ ಧ್ವನಿ ನಿಜವಾಗಿಯೂ ಯಾರದ್ದು? ಬಂಗಲೆಯ ಆತ್ಮ ಇನ್ನೂ ಅಲ್ಲಿ ಅಲೆದಾಡುತ್ತಿದೆಯೇ?